ನಾನು ನಾಗರಸಿದ್ಧ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡೋದು. ಈಗಾಗಲೇ ನಾನು ಹೇಳಿಕೊಂಡಿರೋಂಥ ವಿಷಯ ಏನಂದರೆ, ಈಗಾಗಲೇ ಮಹಾಭಾರತ ಹಾಗೂ ರಾಮಾಯಣದ ಬಗ್ಗೆ ತಮಗೆ ವಿಶ್ಲೇಷಣೆಯನ್ನು ನೀಡ್ತಾ ಇದ್ದೀನಿ. ಏನಂತ ವಿಷಯ ಏನಂತ ಕೇಳಿದ್ರೆ, ಈಗಾಗಲೇ ನಾವು ರಾಮನಾದನು 3 ರಾಮರಿದ್ದರು. ರಾಮ ಅಂದರೆ ಬಾಲರಾಮ, ಶ್ರೀರಾಮ ಹಾಗೂ ಪರಶುರಾಮ. ಇದರಲ್ಲಿ ದೊಡ್ಡ ದೊಡ್ಡ ಹೆಸರು ಇಟ್ಕೊಂಡವ್ರು ಏನು ಬಲರಾಮ ಮತ್ತು ಪರಶುರಾಮ ಅನ್ನೋರು. ಅವರು ಬಲರಾಮ ಅನ್ನೋದು ಅವರು ನ್ಯಾಯಬದ್ಧವಾದ ಒಂದು ಹೋರಾಟಕ್ಕೆ ಯಾವುದೇ ರೀತಿ ಪ್ರಯೋಜನ ಬೀಳಲಿಲ್ಲ ಮಹಾಭಾರತದಲ್ಲಿ. ಮತ್ತು ಇಲ್ಲಿ ಪರಶುರಾಮರಾದರೂ ಕೂಡ ಮಹಾಭಾರತದಲ್ಲೂ ಪ್ರಯೋಜನ ಬೀಳಿಲ್ಲ, ಮತ್ತು ಏನಂತ ಕೇಳಿದ್ರೆ ರಾಮಾಯಣದಲ್ಲೂ ಪ್ರಯೋಜನ ಬೀಳಿಲ್ಲ. ಯಾಕಂದರೆ ನಮ್ಮ ಶ್ರೀರಾಮನು ಹೇಳ್ಕೊಂಡು ನಮ್ಮ ದೇವರೇನು ಹೆಸರಿತ್ತು ಶ್ರೀರಾಮಚಂದ್ರ ಅಂತ. ಒಂದು ಶಾರ್ಟ್ ನೇಮ್ನಲ್ಲಿ ಕೂಡ ಅವರು ನ್ಯಾಯಬದ್ಧವಾಗಿ ಒಂದು ಹೋರಾಟವನ್ನು ಮಾಡಿ ಅವ್ರಿಗೆ ಸತ್ಯಕ್ಕೆ ಜಯವನ್ನು ಕೊಡ್ತಾರೆ. ಯಾಕಂತ ಕೇಳಿದ್ರೆ ಇಲ್ಲಿ ನಾವು ತಿಳ್ಕೊಳ್ಳುವಂಥ ವಿಷಯ ಏನಂತ ಕೇಳಿದರೆ, ನಾವು ಹೆಸರು ದೊಡ್ಡದಾಗಿ ಇಟ್ಕೊಂಡು ದೊಡ್ಡ ದೊಡ್ಡ ಮಟ್ಟದ ಹೆಸರು ಇಟ್ಕೊಂಡು ಹೇಳ್ಕೊಂಡ್ರೆ ಅದು ಯಾವುದೇ ರೀತಿ ಪ್ರಯೋಜನ ಬೀಳುವುದಿಲ್ಲ. ಈಗಾಗಲೇ ನಮ್ಮ ದ್ವಾಪರ ಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲೂ ಕೂಡ ಅಂಥವ್ರು ಇದ್ದರು. ಈಗಲೇ ಇಲ್ಲೂ ಕೂಡ ಕಲಿಯುಗದಲ್ಲೂ ಇಂಥವರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಹೆಸರು ಇಟ್ಕೊಳ್ಳುವಂಥದ್ದು, ಬ್ಯಾನರ್ನಲ್ಲಿ ಕಟ್ಔಟ್ನಲ್ಲಿ ಹಾಕ್ಕೊಳ್ಳುವಂಥದ್ದು ಬಿಟ್ಟರೆ ನ್ಯಾಯಬದ್ಧವಾದ ಹೋರಾಟಗಳು ಯಾವುದೇ ರೀತಿ ನಡೆಯೋದಿಲ್ಲ. ಯಾಕಂತ ಕೇಳಿದ್ರೆ ಬಲರಾಮನವನು ಮಹಾಭಾರತದಲ್ಲಿ ಅದು ಅವರೇ ಯಾವುದೇ ರೀತಿ ಯೂಸ್ ಬೀಳಲಿಲ್ಲ. ಮತ್ತು ಪರಶುರಾಮನ ಕೊಡ್ಲಿ ಹಿಡ್ಕೊಂಡು ತಿರುಗಾಡೋದು ಬಿಟ್ಟರೆ ನ್ಯಾಯಬದ್ಧವಾದ ಹೋರಾಟಕ್ಕೆ ಯಾವುದೂ ಇದು ಬೀಳಲಿಲ್ಲ. ಅಂಥವರೇ ಇಲ್ಲಿ ನಮ್ಮ ಈ ಕಲಿಗಾಲದಲ್ಲಿ ಜಾಸ್ತಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಹೆಸರಿನಲ್ಲಿ ಇರೋದಿಲ್ಲ, ನಮ್ಮ ಕರ್ಮ ಮತ್ತು ಆಚಾರ ವಿಚಾರಗಳಲ್ಲಿ ಇರ್ತದೆ. ರಾಮನ ಒಂದು ಆದರ್ಶ ಗುಣಗಳು, ಅದನ್ನು ಮತ್ತು ನಮ್ಮ ರಾಮ ರಾಜ್ಯ ಆಗಬೇಕಂತ ಏನು ಹೇಳ್ತೀವಲ್ವ, ಅದು ಆದರ್ಶ ಗುಣಗಳನ್ನು ಇದು ಮಾಡ್ತಾರೆ. ಅವನ ಹೆಸರಿನಲ್ಲಿ ಇರಲಿಲ್ಲ. ಅವರು ಬಲರಾಮ ಮತ್ತು ಪರಶುರಾಮ ಅಂತ ಏನು ಹೆಸರಲ್ಲಿತ್ತು, ಅದು ಯಾವುದೇ ರೀತಿ ಪ್ರಯೋಜನ ಬೀಳಲಿಲ್ಲ. ಅದಕ್ಕಾಗಿ ಮೊದಲಿಂದನೇ ಕಾಲದಿಂದನೂ ಕೂಡ ಇಂಥವ್ರು ಇದ್ದರು. ಮತ್ತೇನಂತ ಕೇಳಿ ಈಗಲೂ ಕೂಡ ಅಂಥವರೇ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.